ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಿನ್ಸ್ ಕಟ್ ಬ್ಲೌಸನ್ನು ಸ್ಟಿಚ್ ಮಾಡೋದನ್ನು ನೋಡ್ತಾ ಇದ್ದೇವೆ. ಫಸ್ಟ್ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ತಾ ಇದ್ದೇನೆ. ಇಲ್ಲಿ ಡಿಸೈನ್ ಇರೋದ್ರಿಂದ ಸ್ವಲ್ಪ ಶಾರ್ಟೇಜ್ ಬಂತು, ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ತಿದ್ದೇನೆ. ಈಗ ಲೈನಿಂಗ್ ಪೀಸನ್ನು ಇಟ್ಕೊಂಡು ನೆಕ್ ಡಿಸೈನ್ ಯಾವ ಥರ ಇದೆಯೋ ಅದೇ ಥರ ಸ್ಟಿಚ್ ಹಾಕ್ತಾ ಹೋಗೋಣ. ಈಗ 1/4 ಇಂಚ್ ಗ್ಯಾಪ್ ಇಟ್ಕೊಂಡು ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಕೆಳಭಾಗದಲ್ಲಿ ಸ್ಟಿಚ್ ಹಾಕೊಳ್ಳೋಣ. ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೊಳ್ಳೋಣ. ರೌಂಡ್ ಶೇಪಲ್ಲಿ ಕಚ್ ಹಾಕೊಳ್ಳೋಣ. ಈಗ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡಿಕೊಂಡು ಕೆಳಭಾಗದಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋಣ. ಆಮೇಲೆ ನೆಕ್ನ ಸುತ್ತ ಕೂಡ ಸ್ಟಿಚ್ ಹಾಕೊಳ್ಳೋಣ. ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಬೇಕಾಗ್ತದೆ. ಈಗ ಸೈಡಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಆರ್ಮ್ ಹೋಲ್ ಹತ್ರ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಟಕ್ಸ್ ಹಾಕೊಳ್ಳೋಣ. ಈಗ 4.5 ಇಂಚು ಅಗಲ 3.5 ಇಂಚು ಉದ್ದದ ಟಕ್ಸ್ ಹಾಕೊಳ್ತಿದ್ದೇನೆ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಡಿಸೈನ್ ಇರೋದ್ರಿಂದ ನಿಧಾನಕ್ಕೆ ಸ್ಟಿಚ್ ಹಾಕೊಳ್ಳೋಣ. ಸ್ಟೋನ್ ಪುಡಿಯಾಗುವ ಚಾನ್ಸಸ್ ಇರ್ತದೆ. 2 ಸ್ಲೀವನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ಳೋಣ. ಈಗ ಉಲ್ಟಾ ಮಾಡಿಕೊಂಡು ಇದರ ಮೇಲ್ಗಡೆ ಸ್ಟಿಚ್ ಹಾಕೊಳ್ತಿದ್ದೇನೆ. ಈಗ ಲೈನಿಂಗ್ ಪೀಸನ್ನು ಮೇನ್ ಪೀಸಿಗೆ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.